ಸಮಾಲೋಚನೆಯನ್ನು ಕೂಡ ಪ್ಲ್ಯಾನನ್ನು ಕೂಡ ಮಾಡ್ಕೊಳ್ತಿದ್ದಾರೆ. ನಾವು ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಈಗ ನಾಳೆ ಎಷ್ಟೊತ್ತಿಗೆ ಅಂತ್ಯಕ್ರಿಯೆ ನಡೆಯುತ್ತೆ, ಯಾರೆಲ್ಲ ಬರ್ತಾರೆ, ಏನೆಲ್ಲ ಮಾಹಿತಿ ಇದೆ ಸರ್? ಈಗ ನಾಳೆ ಮಧ್ಯಾಹ್ನ ಅಂತ ನಾವು ನಿನ್ನೆ ರಾತ್ರಿನಲ್ಲಿ ಮಾಹಿತಿ ತಿಳಿದಿದೆ. ಅಂದರೆ ಅಧಿಕೃತ ಇಷ್ಟು ಗಂಟೆಗೆ ಅನ್ನೋದು ಮಾಹಿತಿ ಗೊತ್ತಿಲ್ಲ. ಒಟ್ಟು ನಾಳೆ ಮಧ್ಯಾಹ್ನ ಅಂತ ಆಗಿದೆ. ಈಗ 11 ಗಂಟೆಗೆ ಅಲ್ಲಿಂದ ಪಾರ್ಥಿವ ಶರೀರ ಬಿಡುತ್ತೆ ಬೈ ರೋಡ್ ಮೂಲಕ ನೆಲಮಂಗಲ, ಅದೇ ರೀತಿ ತುಮಕೂರು ಬಾರ್ಡರ್ ಮತ್ತು ಮಂಡ್ಯ ಮತ್ತು ಚನ್ನರಾಯಪಟ್ಟಣ ಗಡಿ ಮೂಲಕ ಹಿರಿ ಸೇವೆ ಚನ್ನರಾಯಪಟ್ಟಣ ನಗರ ತಾಲೂಕು ಆಫೀಸು, ಅಲ್ಲಿಂದ ಹಾಸನ್ನಿಂದ NR ಸರ್ಕಲ್ಲು, ಅಲ್ಲಿಂದ ಹೊಳಲ್ಕೆರೆ ತಾಲೂಕಿಗೆ ಬರುವಂಥದ್ದಕ್ಕೆ ಎಲ್ಲ ಒಂದು ರೂಟ್ ಕೂಡ ಫಿಕ್ಸ್ ಮಾಡಿದೆ. ಅದರಂತೆ ಆಗ್ತದೆ. ಅಲ್ಲೇ ಬಂದಂಥ ಸಂದರ್ಭದಲ್ಲಿ ಆ ಗ್ರಾಮಗಳ ಒಂದು ಗೇಟ್ಗಳಲ್ಲಿ ಜೊತೆಗೆ ಹೆಡ್ ಕ್ವಾರ್ಟರ್ಸ್ಗಳಲ್ಲೂ ಕೂಡ ಜನ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಒಂದು ಮಾಹಿತಿನ ನಾವು ಈಗಾಗಲೇ ಮಾಹಿತಿ ರವಾನೆ ಮಾಡಿದ್ದೀವಿ. ಅಲ್ಲೂ ಕೂಡ 2 ನಿಮಿಷ ನಿಲ್ಲಿಸಿ ಒಂದು ಅವ್ರಿಗೆ ಜನರ ಒಂದು ಭಾವನೆಗಳಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಅವಕಾಶವನ್ನು ಮಾಡಬೇಕಾಗ್ತದೆ. ಈಗ ಇಲ್ಲಿ ಸುಮಾರು ಒಂದು 14-15 ಎಕರೆಯಲ್ಲಿ ಇಲ್ಲೊಂದು ಜಾಗವನ್ನು ಗುರುತಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸಮತಟ್ಟು ಮಾಡ್ತಕ್ಕಂಥ ಪ್ರಕ್ರಿಯೆ, ಜೊತೆಗೆ ಬಂದಂಥ ಏನು ಇಲ್ಲಿ ಬರ್ತಾರೆ ದುಃಖಭಾಗಿಗಳು ಅವ್ರಿಗೆಲ್ಲರಿಗೂ ಕೂಡ ಅಂತಿಮ ನಮನವನ್ನು ಸಲ್ಲಿಸುವಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗದ ರೀತಿ, ಸಂಚಾರಕ್ಕೆ ಸಮಸ್ಯೆ ಆಗದ ರೀತಿ ಅವ್ರಿಗೆ ಗೌರವಪೂರ್ವಕವಾಗಿ ಇಲ್ಲಿ ಬಂದು ನಮನವನ್ನು ಸಲ್ಲಿಸ್ತಕ್ಕಂಥದ್ದು ಸಿದ್ಧತೆಗಳಿಗೆ ಈಗಾಗಲೇ ಬರದಿಂದ ರಾತ್ರಿನೂ ಕೂಡ ಈಗಾಗಲೇ ಮೊನ್ನೆ ರೇವಣ್ಣ ಸಾಹೇಬರು ಕೂಡ ಬಂದಿದ್ದಾರೆ. ಅಲ್ಲಿ ರಾತ್ರಿ ಕೂಡ ಚರ್ಚೆ ಈಗ ಕಾರ್ಯೋನ್ಮುಖರಾಗ್ತಾ ಇದೆ. ಹೊಳೆನರಸೀಪುರದಲ್ಲೂ ಅವರ ಪಾರ್ಥಿವ ಶರೀರ ಇರಿಸಲಾಗುತ್ತಾ, ಏನು ಪ್ಲ್ಯಾನ್ ಆಗಿದೆ? ಇನ್ನೂ ಕೂಡ ಅದು ಫೈನಲೈಸ್ ಅಂತಿಮವಾಗಿ ಗೊತ್ತಾಗಿಲ್ಲ. ಒಂದು ಹಾಫ್ ಆನ್ ಅವರಲ್ಲಿ ನಾವು ತಿಳಿದು ಹೇಳ್ತೀನಿ. ಇಲ್ಲೇ ಇರ್ತೀನಿ, ನಿಮ್ಗೆ ಹೇಳ್ತೀನಿ. ಓಕೆ, ನಮಸ್ಕಾರ. ನೋಡ್ಬೋದು, ಈಗಾಗಲೇ ಏನು ಹರದನಹಳ್ಳಿಯ ಏನು ಅಂತ್ಯ ಸಂಸ್ಕಾರ ನಡೆಯುವಂಥ ಜಾಗ ಇದೆ. ಸುಮಾರು ಇದು 10ರಿಂದ 12 ಎಕರೆ ಪ್ರದೇಶದ ಹೊಲ ಆಗಿರುವಂಥದ್ದು. ಜೊತೆಗೆ ದೇವೇಗೌಡರ ಕುಟುಂಬದ ಆರಾಧ್ಯ ದೈವ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಯ ತಪ್ಪಲಲ್ಲೇ ಚೆನ್ನಮ್ಮ ಅವರ ಅಂತ್ಯ ಸಂಸ್ಕಾರ ನಡೆಯಲಾಗುತ್ತೆ. ಹಾಗೆ ನೋಡ್ಬೋದು, ಏನು ಸುಮಾರು ಈ ವ್ಯಾನಲ್ಲೂ ಕೂಡ ಈಗ ಇಲ್ಲಿ ಏನು ಟೆಂಟ್ ಇರ್ಬೋದು ಅಥವಾ ಜಾಗವನ್ನು ಸರಿ ಮಾಡಲಿಕ್ಕಿರ್ಬೋದು, ಹಲವಾರು ಕೆಲಸವನ್ನು ಇರೋದರಿಂದ ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ಟೆಂಪೋದಿಂದ ಏನು ನೌಕರ ಸಿಬ್ಬಂದಿಗಳನ್ನು ಕೂಡ ಕರೆಸಲಾಗ್ತಿದೆ. ಜೊತೆಗೆ ಸಾಕಷ್ಟು ಸಾವಿರಾರು ಜನ ಸಹಜವಾಗಿ ಈ ಒಂದು ಅಂತ್ಯಕ್ರಿಯೆಯಲ್ಲಿ ದುಃಖದಲ್ಲಿ ಭಾಗಿಯಾಗಲಿಕ್ಕೆ ಬರೋದರಿಂದ ಸಕಲ ಸಿದ್ಧತೆ ಎಲ್ಲವೂ ಕೂಡ ನಡೆಯಲಾಗುತ್ತೆ. ನಾಳೆ ಮಧ್ಯಾಹ್ನ ಇದೇ ಜಾಗದ HD ದೇವೇಗೌಡರ ಪತ್ನಿ ಚೆನ್ನಮ್ಮ 85ನೇ ವಯಸ್ಸಿನಲ್ಲಿ ವಿಧಿವಶರಾಗಿದ್ದಾರೆ. ಇದೀಗ ಪ್ರಜ್ವಲ್ ರೇವಣ್ಣ ಇವರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಪೆರೋಲ್ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗಿದೆ. ಚೆನ್ನಮ್ಮ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಕೋರಿ ಅರ್ಜಿ ಸಲ್ಲಿಸಲಾಗಿದೆ. ಸೋಮವಾರ ಪೆರೋಲ್ ನೀಡುವಂತೆ ಪ್ರಜ್ವಲ್ ಕೇಳಿದ್ದಾರೆ. ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ನಿನ್ನೆ ಅರ್ಜಿ ಸಲ್ಲಿಸಿದ್ದಾರೆ. ಕೋರ್ಟ್ ನಿರ್ದೇಶನದ ಬಳಿಕ ಜೈಲು ಅಧಿಕಾರಿಗಳು ಕರೆದೊಯ್ಯುವ ಸಾಧ್ಯತೆ ಇದೆ. ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ಪೆರೋಲ್ ಮೇಲೆ ಹೊರಗೆ ಬರೋದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹೇಳಲಾಗಿದೆ. ಅಜ್ಜಿಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದಕ್ಕೆ ಪೆರೋಲ್ ಮೇಲೆ ಬರೋದಕ್ಕೆ ಕೇಳಿದ್ದಾರೆ, ಅರ್ಜಿ ಸಲ್ಲಿಸಿದ್ದಾರೆ. ಇದೀಗ ಕೋರ್ಟ್ ವಿಚಾರಣೆ ನಡೆಸಿ ಪೆರೋಲ್ ಕೊಟ್ಟರೆ ಆನಂತರ ಜೈಲು ಅಧಿಕಾರಿಗಳು ಅವ್ರನ್ನ ಕರ್ಕೊಂಡು ಬರ್ತಾರೆ.